Hi guys, welcome to Toss and Talk. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕ್ರಿಕೆಟ್ ಅಪ್ಡೇಟ್ಸಿಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿನ್ನೆ ನಮ್ಮ ಇಂಡಿಯಾದವರು ಡಾಮಿನೇಟ್ ಮಾಡಿದ್ರು ನ್ಯೂಜಿಲೆಂಡ್ ಅವ್ರನ್ನ. ಇವಾಗ ನಮ್ಮ ಹತ್ರ ಟೋಟಲ್ 3 ಟ್ರೋಫಿ ಇದೆ. ಸೊ ನಿನ್ನೆ ಮ್ಯಾಚ್ದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡಿದ್ದೀನಿ. ಆ ವಿಡಿಯೋ ಇನ್ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗ್ಬಿಟ್ಟು ಅಲ್ಲೂ ಚೆಕ್ ಮಾಡ್ಕೊಂಬರ್ಬೋದು. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇವಾಗ ಅಪ್ಡೇಟ್ಸಿಗೆ ಬಂದುಬೇಡ. ಮೊದಲನೇ ಅಪ್ಡೇಟ್ ಬಂದುಬಿಟ್ಟು IPL ಬಗ್ಗೆ. ಏನಂದರೆ ಕೆಲವೊಂದು ಕಡೆ 26 ಅಂತ ಹೇಳ್ತಾಯಿದ್ರು, 28 ಅಂತ ಹೇಳ್ತಾಯಿದ್ರು. ಬಟ್ ಇವಾಗ ಏನು ಫಿಕ್ಸ್ ಆಗಿದೆ ಅಂದರೆ 28ಇಂದ IPL ಸ್ಟಾರ್ಟ್ ಆಗ್ತಾಯಿದೆ. ಫಸ್ಟ್ ಮ್ಯಾಚ್ ಬಂದುಬಿಟ್ಟು ಚಿನ್ನಸ್ವಾಮಿಲೇ ಇರೋದು. ಇನಾಗ್ರಲ್ ಮ್ಯಾಚು RCB ಫಸ್ಟ್ ಮ್ಯಾಚು. ಬಟ್ ಅಗೇನ್ಸ್ಟ್ ಯಾರು ಆಡ್ತಾರೆ ಅಂತ ಅದು ಇನ್ನೂ ಗೊತ್ತಿಲ್ಲ. ಅದು ಸ್ಕೆಡ್ಯೂಲ್ ಇನ್ನೂ ಇವತ್ತು ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಂದ ತಕ್ಷಣವೇ ಅದರ ಅಪ್ಡೇಟ್ಸ್ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಇವಾಗ ಸೆಕೆಂಡ್ ಅಪ್ಡೇಟ್ ಬಂದುಬಿಟ್ಟು ಇಶಾನ್ ಕಿಶನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇವಾಗ ಇವ್ರೇನು ಟ್ರೋಫಿ ಗೆದ್ದಿದ್ದಾರೆ, ಇಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅದಕ್ಕೆಲ್ಲ ಕಾರಣ ಮೇಯ್ನ್ ಅವ್ರ ಕಸಿನ್ ಸಿಸ್ಟರ್ ಅಂತೆ. ರೀಸೆಂಟಾಗಿ ಏನಾಗಿತ್ತಂತೆ ಅಂದರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತಂತೆ. ಬಟ್ ಇವ್ರನ್ನ ಕರೆದು ಮೋಟಿವೇಶನ್ ಎಲ್ಲ ಕೊಟ್ಟು ಎಲ್ಲ ಕಳಿಸಿದ್ರಂತೆ ಚೆನ್ನಾಗಿ ಆಡು ಅಂತ. ಆ್ಯಂಡ್ ಈ ವರ್ಲ್ಡ್ ಕಪ್ ಟೈಮಲ್ಲಿ ಅವರು ತೀರ್ಕೊಂಬಿಟ್ರಂತೆ. ಸೊ ಆದ್ರೂ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದಕ್ಕೆಲ್ಲ ಅವ್ರ ಸಿಸ್ಟರೇ ಕಾರಣ ಅಂತ ಸೊ ಅವ್ರಿಗೆ ಕ್ರೆಡಿಟ್ಸ್ ಕೊಟ್ಟಿದ್ದಾರೆ. ಸೊ ಒಂಥರ ಇದು ಒಂಥರ ಒಳ್ಳೆ ವಿಷಯನೇ. ಏನಕ್ಕಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಈ ಮೋಟಿವೇಶನ್ ಇಲ್ದಲ್ಲೆಲ್ಲ ಇದ್ದರೆ ಈ ಟೈಮಲ್ಲಿ, ಅದು ಮಿಡಲ್ ಆಫ್ ದ ವರ್ಲ್ಡ್ ಕಪ್ಪಲ್ಲಿ ಅವ್ರ ಕಡೆಯವರೊಬ್ಬರು ತೀರೋದ್ರು ಅಂದರೆ ಯಾವ ಥರ ಬೇಕಾದರೂ ಒಬ್ಬ ಪರ್ಸನ್ದು ಮೈಂಡ್ ಚೇಂಜ್ ಆಗುತ್ತೆ. ಫುಲ್ ಡಿಪ್ರೆಷನ್ಗೆ ಹೋಗ್ಬೋದು, ಇಲ್ಲ ಗೇಮ್ ಮೇಲೆ ಎಫೆಕ್ಟ್ ಆಗ್ಬೋದು. ಸೊ ಅದು ಯಾವುದೂ ಆಗ್ದಲ್ಲೇ ಇಶಾನ್ ಕಿಶನ್ ಚೆನ್ನಾಗಿ ಆಡಿದ್ದಾರೆ ಅಂದರೆ 100% ಅವ್ರ ಸಿಸ್ಟರ್ ಕ್ರೆಡಿಟ್ಸ್ ಕೊಡಲೇಬೇಕು. ಸೊ ಆ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಮೊಹಮ್ಮದ್ ಸಿರಾಜು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಅಂದರೆ, ಈ ವರ್ಲ್ಡ್ ಕಪ್ ಗೆದ್ದಿದ್ದು ನಂಗೆ ತುಂಬ ಖುಷಿ ಆಯಿತು. ನಾನು ಅಷ್ಟೊಂದೇನು ಆಡಿಲ್ದ, ಒಂದು 2 ಮ್ಯಾಚ್ ಆಡಿರ್ಬೋದು ಅಷ್ಟೇ. ಬಟ್ಟು ಈ ಸತಿ ನಂಗೆ ಏನು ಚಾನ್ಸ್ ಸಿಕ್ಕಿತ್ತು ಅಂದರೆ, ಒಬ್ಬ ಪ್ಲೇಯರ್ಸಿಗೆಲ್ಲ ವಾಟರ್ ಸಪ್ಲೈ ಮಾಡೋದು, ಇಲ್ಲ ಈ ಥರ ಕೂಲ್ ಡ್ರಿಂಕ್ಸ್ ಆ ಥರ ಏನಾದರೂ ಒಂದು ಸಪ್ಲೈ ಮಾಡೋಕೆ ಒಂದು ಚಾನ್ಸ್ ಸಿಕ್ಕಿತ್ತು. ಆ್ಯಂಡ್ ಈ ಸತಿ ನಾನು ನೆಟ್ಸಲ್ಲೂ ಬೌಲಿಂಗ್ ಹಾಕಿದ್ದೆ. ಸೊ ಇದೆಲ್ಲದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಟೀಮ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಪ್ಲೇಯರ್ಸ್ಗೆಲ್ಲ ಇದು ಮಾಡೋದು. ಸೊ ಆ ಥರ ಹೇಳಿದ್ದಾರೆ. ಸೊ ಓಕೆ, ಅದು ಅವ್ರು ಹೇಳೋದು ಒಂದು ಕರೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಪ್ರತಿಯೊಂದು ಇಂಪಾರ್ಟೆಂಟು ಒಂದು ಟೀಮ್ ಗೆಲ್ಲಬೇಕಂದ್ರೆ. ಸ್ಟಾಫಿಂದ ಹಿಡಿದು ಕೋಚು, ಇಲ್ಲ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ಬೋದು. ಸೊ ಎಲ್ಲರೂ ಇಂಪಾರ್ಟೆಂಟು. ಸೊ ಎಲ್ಲರ ಕಾಂಟ್ರಿಬ್ಯೂಷನಿಂದನೂ ಗೆದ್ದಿರೋದ್ರಿಂದ ಸೊ ಅವ್ರು ಹೇಳಿದ್ದೇನು 100% ಕರೆಕ್ಟೇ. ಸೊ ನೆಕ್ಸ್ಟು ಸೂರ್ಯಕುಮಾರ್ ಯಾದವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ನಾವೆಲ್ಲ ಅಂದ್ಕೊಂಡಿದ್ವಿ ಆಯಿತು ಮೋಸ್ಟ್ಲಿ ರಿಟೈರ್ಮೆಂಟ್ ಕೊಡ್ತಾರೆ, ಇನ್ನೇನು ಫಾರ್ಮು ಇಲ್ಲ ಅಂತೆಲ್ಲ. ಬಟ್ ಇವಾಗ ಇವ್ರು ಹೇಳ್ತಿರೋ ಪ್ರಕಾರ ಏನಂದರೆ, ನಾವು ಇಷ್ಟಕ್ಕೆ ನಿಂತಿಲ್ಲ, 2028 ನಾವು ಗೆಲ್ಲಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಂದು ಆಸೆ, ನಾನು ಒಲಿಂಪಿಕ್ಸ್ ಆಡಬೇಕಂತ ಇದೆ ಅಂತ ಹೇಳಿದ್ದಾರೆ. ಓಕೆ, ನೋಡೋಣ ಏನಾಗುತ್ತೆ ಅಂತ. ನಮಗೂ ಆಸೆನೇ ಸೂರ್ಯ ಕ್ಯಾಪ್ಟನ್ ಆಗಿರ್ಬೇಕಂತ. ಬಟ್ ಅವ್ರ ಫಾರ್ಮ್ ಪ್ರಕಾರ ಏನಾದ್ರು ತೊಗೊಂಡ್ರೆ ಯಾವ ಥರ ಡಿಸಿಷನ್ ತೊಗೋತಾರೆ ಗೊತ್ತಿಲ್ಲ. ಬಟ್ ಆಡಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಹಾರ್ದಿಕ್ ಪಾಂಡ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಅಂದರೆ, ಇದಿಷ್ಟ ಅಲ್ಲ, ನಾನು ಇನ್ನೂ 10 ವರ್ಷ ಕ್ರಿಕೆಟ್ ಆಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ನಂಗೆ 30+ ಏನೋ ಏಜು, ಬಟ್ ನಾನು 40+ ತನಕನೂ ಆಡಬೇಕಂತ ನಾನು ಅಂದ್ಕೊತಾ ಇದ್ದೀನಿ. ನಾನು ಇನ್ನೂ 10 ICC ಟೈಟಲ್ಸ್ ಗೆಲ್ಲಬೇಕು ಅಂತ ಹೇಳಿದ್ದಾರೆ ಸ್ಟೇಟ್ಮೆಂಟ್ನ. ಬಟ್ ಓಕೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ಇವಾಗ ಇವರಿರೋ ಫಿಟ್ನೆಸ್ಸಿಗೆ ಇನ್ನೂ ಒಂದು 10 ವರ್ಷ ಆರಾಮಾಗಿ ಆಡ್ಬೋದು. ಫಿಟ್ನೆಸ್ ಇದ್ದರೆ ಎಷ್ಟು ವರ್ಷ ಬೇಕಾದ್ರೂ ಆಡ್ಬೋದು. ಅಟ್ಲೀಸ್ಟ್ ಇವಾಗ ಇದು ಇವ್ರಿಗಿರೋ ಫಿಟ್ನೆಸ್ಸಿಗಂತೂ ನಾ ತುಂಬ ವರ್ಷ ಆಡ್ತಾರೆ ಅನಿಸುತ್ತೆ. ಬಟ್ 10 ವರ್ಷ ಎಲ್ಲ ಡೌಟು. ಅವ್ರ ಪ್ರಕಾರ 10 ICC ಟ್ರೋಫೀಸ್ ಎಲ್ಲ ಗೆಲ್ಲಬೇಕಂತೆ. ನಾವು ಒಂದು ಆ್ಯಕ್ಚುಲಿ ಏಷ್ಯಾ ಕಪ್ ಗೆಲ್ತೀವಿ, ಅಷ್ಟು ಬಿಟ್ಟರೆ ಬೇರೆದೆಲ್ಲ ನೋಡೋಣ ಹೆಂಗಾಗುತ್ತೆ ಅಂತ. ನೆಕ್ಸ್ಟ್ ವರ್ಲ್ಡ್ ಕಪ್ ಇದೆ, ಅದಾದಮೇಲೆ ಇನ್ನೊಂದು ಸರಿ ಚಾಂಪಿಯನ್ಸ್ ಟ್ರೋಫಿ ಬರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟು ಸಂಜು ಸ್ಯಾಮ್ಸನ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಅಂದರೆ, ಐ ವಾಸ್ ಬ್ರೇವ್ ಎನಫ್ ಟು ಡ್ರೀಮ್ ಅಂತ. ಕರೆಕ್ಟು ಅವ್ರು ಹೇಳೋ ಸ್ಟೇಟ್ಮೆಂಟು. ಏನಕ್ಕಂದರೆ, ಒಬ್ಬ ಪ್ಲೇಯರು ಎಲ್ಲೋ ಇರ್ತಾರೆ, ಏನು ಸ್ಕ್ವಾಡ್ ಸೆಲೆಕ್ಷನಲ್ಲೇ ಇರಲ್ಲ, ಮತ್ತು ಸುಮ್ಮನೆ ವರ್ಲ್ಡ್ ಕಪ್ಪಿಗೆ ಅಂತ ಟೀಮಿಗೆ ಕರ್ಕೋತಾರೆ. ಅದಕ್ಕಿಂತ ಮುಂಚೆ ಅವ್ರಿಗೇನು ಆಡ್ಸೋದೇ ಇಲ್ಲ. ನ್ಯೂಜಿಲೆಂಡ್ ಸೀರೀಸಲ್ಲಿ ಫ್ಲಾಪ್ ಆಗಿರ್ತಾರೆ. ಅದೊಂಥರ ಆಯಿತು ಮುಗೀತು ಸಂಜು ಕೆರಿಯರ್ ಅಂತ. ನಾನೇ ಹೇಳಿದ್ದೆ ಅಷ್ಟೇ ಬಿಡುಗರು, ಇನ್ನು ಸಂಜು ಸ್ಯಾಮ್ಸನ್ ಕೆರಿಯರ್ ಮುಗೀತು ಅಂತ. ಬಟ್ ಆದಮೇಲೆ ವರ್ಲ್ಡ್ ಕಪ್ಪಿಗೆ ಯಾವುದೋ ಒಂದು ಮ್ಯಾಚ್ ಚಾನ್ಸ್ ಸಿಗುತ್ತೆ, ಒಂದು 20 ರನ್ ಸ್ಟಾರ್ಟ್ ಕೊಡ್ತಾರೆ, ಅದಾದಮೇಲೆ ಮತ್ತೆ ಔಟ್ ಆಗ್ತಾರೆ. ಬಟ್ ಹಂಗೆ ಅವ್ರಿಗೆ ಚಾನ್ಸ್ ಸಿಕ್ಕಿ 3 ಕನ್ಸಿಕ್ಯೂಟಿವ್ 50s ಹೊಡೆದಿದ್ದಾರೆ ಅಂದರೆ ಸೂಪರು. ಅದು 100ಇಂದ ಏನು 11 ರನ್ಸ್ ಕಮ್ಮಿ ಅಷ್ಟೇ. ಎಲ್ಲ ತುಂಬ ಚೆನ್ನಾಗಿ ಆಡಿದ್ರು. ನಾವು ಗೆಲ್ಲಕ್ಕೆ ಮೇಯ್ನ್ ರೀಸನ್ನು ಸೆಮಿಫೈನಲ್ಸಲ್ಲಿರ್ಬೋದು, ಅದಕ್ಕಿಂತ ಮುಂಚಿನ ಗೇಮು ಇರ್ಬೋದು, ಸಂಜು ಕಾಂಟ್ರಿಬ್ಯೂಷನ್ನೇ. ಸೊ ಅವ್ರು ಹೇಳೋ ಸ್ಟೇಟ್ಮೆಂಟ್ ಕರೆಕ್ಟು. ನನಗೆ ಡ್ರೀಮ್ ಮಾಡೋಕ್ಕೆ ಧೈರ್ಯ ಇದೆ ಅಂತ. ಅದ್ರ ತಕ್ಕನಂಗೆ ಪರ್ಫಾರ್ಮ್ ಮಾಡಿ ತೋರಿಸಿದ್ದಾರೆ. ಏನೋ 2 ಕನ್ಸಿಕ್ಯೂಟಿವ್ 50s ಹೊಡಿಬೋದು ಪರ್ಟಿಕ್ಯುಲರ್ ಪ್ಲೇಯರು, ಬಟ್ 3 ಎಲ್ಲ ಹೊಡೆದಿದ್ದಾರೆ ಅಂದರೆ ಗ್ರೇಟೇನೆ. ಸೊ ಇದಿಷ್ಟಾಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸು.
ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಸಿಗುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು. ಆ್ಯಂಡ್ ಯಾರಿಗಾದ್ರೂ ಪೋಸ್ಟ್ ವರ್ಲ್ಡ್ ಕಪ್ ಅನಾಲಿಸಿಸ್ ಇಂಟ್ರೆಸ್ಟ್ ಇದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಇವಾಗ ಹೆಂಗಂದರೆ ಎಕ್ಸಾಂಪಲ್, ಇವಾಗ ಕೆಲವೊಂದು ಟೀಮ್ ಸೋತೋಯ್ತು, ಅವ್ರ ಹತ್ರ ಒಳ್ಳೆ ಪೊಟೆನ್ಷಿಯಲ್ ಇತ್ತು. ಎಕ್ಸಾಂಪಲ್ಲು ಸೌತ್ ಆಫ್ರಿಕಾ, ಶ್ರೀಲಂಕಾ, ವೆಸ್ಟ್ ಇಂಡೀಸು, ಇಂಗ್ಲೆಂಡು, ಆ ಥರ ಸೋತೋಯ್ತು. ಬಟ್ ಏನಕ್ಕೆ ಸೋತರು ಅಂತ ಲೈಕ್ ಆ ಥರ ಏನಾದ್ರು ಪೋಸ್ಟ್ ವರ್ಲ್ಡ್ ಕಪ್ ಅನಾಲಿಸಿಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಇಂಟ್ರೆಸ್ಟ್ ಇದ್ದವ್ರಿಗೆ ಅಂದರೆ ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ತಿಳಿಸ್ಕೊಡ್ತೀನಿ.